ಏಕಾದಶಿ ತುಂಬ ಪವಿತ್ರವಾದ ದಿನ. ಈ ಏಕಾದಶಿಯಲ್ಲಿ ನಾವು ವಿಷ್ಣುವಿನ ನಾಮಸ್ಮರಣೆ, ವಿಷ್ಣು ಸಹಸ್ರನಾಮ, ವಿಷ್ಣು ಪಾರಾಯಣ ಮಾಡೋದ್ರಿಂದ ತುಂಬ ವಿಶೇಷ ಫಲಗಳು ದೊರೆಯುತ್ತೆ. ಅದರಲ್ಲೂ ಈ ವೈಕುಂಠ ಏಕಾದಶಿ ದಿನದಂದು ನಾವು ಉಪವಾಸ ಮಾಡಿ ಏನಾದರೂ ವಿಷ್ಣು ಪಾರಾಯಣ, ವಿಷ್ಣು ಸಹಸ್ರನಾಮ ಮಾಡೋದು, ವಿಷ್ಣು ದೇವಸ್ಥಾನಗಳಿಗೆ ಹೋಗಿ ದೇವರ ಆಶೀರ್ವಾದ ಪಡೆಯೋದ್ರಿಂದ ತುಂಬ ಒಳ್ಳೆಯ ಫಲಗಳನ್ನ ಪಡಿತೀವಿ. ಇದು ವೈಕುಂಠ ಏಕಾದಶಿ. ತಿಂಗಳಲ್ಲಿ 2 ಏಕಾದಶಿ ಬರುತ್ತೆ. ಏಕಾದಶಿ ಅಂದರೆ 11. ಈ ಏಕಾದಶಿ ದಿನದಂದು ಬರುವಂಥ ದಿನ ಏಕಾದಶಿ ಅಂದರೆ 11. 11 ಅಂದರೆ ಪಂಚೇಂದ್ರಿಯಗಳು 5, ಕರ್ಮೇಂದ್ರಿಯಗಳು 5 ಪ್ಲಸ್ ಮನಸ್ಸು. ಈ 11 ನಿಗ್ರಹ ಮಾಡಿ ಇಟ್ಕೊಳ್ಳುವಂಥದ್ದನ್ನ ನಾವು ಏಕಾದಶಿ ಅಂತ ಕರಿತೀವಿ. ಆ ದಿನದಂದು ಎಲ್ಲದನ್ನು ನಿಗ್ರಹ ಮಾಡಬೇಕು. ಉಪವಾಸ ಮಾಡೋದ್ರಿಂದ ನಮಗೆ ಕಣ್ಣಿಗೆ ಕಾಣಿಸುವಂಥದ್ದು ಮತ್ತು ಹೊಟ್ಟೆ ಹಸಿವು ಎಲ್ಲದನ್ನು ನಿಗ್ರಹ ಮಾಡಿ ನಾವು ದೇವರ ಪೂಜೆಗೆ ಸೀಮಿತವಾಗಿ ಇಟ್ಕೊಂಡು ವ್ರತ ಮಾಡೋದನ್ನು ಏಕಾದಶಿಯಲ್ಲಿ ಮಾಡ್ತೀವಿ. ಈ ದಿನ ವಿಷ್ಣುವನ್ನು ನಾಮಸ್ಮರಣೆ ಮಾಡಬೇಕು. ಯಾರಿಗೆ ವಿಷ್ಣು ಅಷ್ಟೋತ್ತರ, ಶತನಾಮಾವಳಿ ಮತ್ತು ಸಹಸ್ರನಾಮ, ವಿಷ್ಣು ಚಾಲಿಸ ಹೀಗೆ ವಿಷ್ಣುವಿನ ಬಗ್ಗೆ ಇರುವಂಥದ್ದನ್ನ ಓದಕ್ಕೆ ಬರುತ್ತೋ ಅವರು ಓದ್ಬೋದು. ಓದಕ್ಕೆ ಬರದೇ ಇರೋರು ತೊಂದರೆ ಇಲ್ಲ. ಕೇಳಿದ್ರು ಕೂಡ ವಿಷ್ಣುವಿನ ಆಶೀರ್ವಾದ ಆಗತ್ತೆ. ಇನ್ನು ವಿಷ್ಣು ಪುರಾಣ ಮತ್ತು ಪದ್ಮ ಪುರಾಣಗಳಲ್ಲಿ ಉಲ್ಲೇಖ ಆಗಿರೋ ಹಾಗೆ ಇದಕ್ಕೆ ವೈಕುಂಠ ಏಕಾದಶಿಗೆ ತುಂಬ ಒಳ್ಳೆ ಮಹತ್ವದ ಸ್ಥಾನವಿದೆ. ಈ ವೈಕುಂಠ ಏಕಾದಶಿಯನ್ನು ಮೋಕ್ಷದ ಏಕಾದಶಿ ಅಂತ ಕರಿತೀವಿ. ಈ ಮೋಕ್ಷದ ಏಕಾದಶಿ ಅಂತ ಏನು ಕರಿತೀವಿ ಅಂದರೆ, ಈ ಏಕಾದಶಿಯ ಸಮಯದಲ್ಲಿ ಅಂದರೆ ಈ ಒಂದು ಸಮಯದಲ್ಲಿ ಯಾರು ಮರಣ ಹೊಂದುತ್ತಾರೋ ಅವರು ಸ್ವರ್ಗಕ್ಕೆ ಅಂದರೆ ವೈಕುಂಠ ಲೋಕಕ್ಕೆ ಹೋಗ್ತಾರೆ, ಅವರಿಗೆ ಮೋಕ್ಷ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ. ಜೊತೆಗೆ ಈ ಕಥೆಯನ್ನು ಇದರಿಂದ ಒಂದು ಕಥೆ ಇದೆ. ಈ ಕಥೆಯನ್ನು ಕೇಳಿದ್ರು ಕೂಡ ಯಾರಿಗೆ ವ್ರತ ಮಾಡೋಕ್ಕಾಗಲ್ಲ, ಈ ರೀತಿ ಪೂಜೆ ಮಾಡೋದಕ್ಕಾಗಲ್ಲ, ಅವರು ಈ ಕಥೆಯನ್ನು ಕೇಳಿದ್ರು ಕೂಡ ಮೋಕ್ಷ ದೊರೆಯುತ್ತೆ. ಅಂದರೆ ನಮಗೆ ಮೋಕ್ಷ ದೊರೆಯುತ್ತೆ. ಜೊತೆಗೆ ಪಿತೃಗಳ ಆಶೀರ್ವಾದ ಆಗಿ ನಮ್ಗೆ ಯಾವುದೇ ರೀತಿ ಸಂಕಟಗಳು, ಕಷ್ಟಗಳು ಇದ್ದರೂ ಕೂಡ ಅದೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ಅದಿರೋದು ಏನು ಅಂತ ಹೇಳ್ತೀನಿ. ನಮ್ಮ ವಿಷ್ಣು ಪುರಾಣ ಮತ್ತು ಪದ್ಮ ಪುರಾಣದಲ್ಲಿ ಇದು ಉಲ್ಲೇಖ ಆಗಿದೆ. ಪದ್ಮ ಪುರಾಣದಲ್ಲಿ ಧರ್ಮರಾಯ ಮತ್ತು ಶ್ರೀಕೃಷ್ಣನ ನಡುವೆ ಬಂದಿರುವಂಥ ಇದು ಒಂದು ಕಥೆ. ಅದಕ್ಕೂ ಮುಂಚೆ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಓಂ ವಾಸುದೇವಾಯ ನಮಃ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಧರ್ಮರಾಯ ಮತ್ತು ಶ್ರೀಕೃಷ್ಣನ ನಡುವೆ ಒಂದು ಮಾತುಕತೆ ನಡೀತಾ ಇರುತ್ತೆ. ಆವಾಗ ಈ ಪೂಜೆ ಮತ್ತು ಆಚಾರ ವಿಚಾರಗಳ ಬಗ್ಗೆ ಹೇಳಬೇಕಾದ್ರೆ ವಿಷ್ಣುವು ಧರ್ಮರಾಜನಿಗೆ ಹೇಳ್ತಾನೆ. ವೈಕುಂಠ ಏಕಾದಶಿ ಬಗ್ಗೆ ವಿಷ್ಣು ಧರ್ಮರಾಜನಿಗೆ ತಿಳಿಸೋದು ಇದು. ಧರ್ಮರಾಯನು ವೈಕುಂಠ ಏಕಾದಶಿ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋದಕ್ಕೆ ಬಯಸ್ತಾನೆ. ಆಗ ಕೃಷ್ಣನು ಧರ್ಮರಾಯನೊಂದಿಗೆ ಇದ್ರ ಬಗ್ಗೆ ಹೇಳ್ತಾನೆ. ಈ ದಿನ ತುಂಬ ಅತ್ಯಂತ ಪ್ರಿಯ ದಿನವಾಗಿದೆ. ನನಗೆ ಇದು ತುಂಬ ಇಷ್ಟವಾದ ದಿನ. ಆದ್ದರಿಂದ ಈ ದಿನ ಮಾಡೋ ಪೂಜೆ, ಪುನಸ್ಕಾರಗಳು, ಉಪವಾಸ, ವ್ರತಗಳು ಮತ್ತು ದಾನ ಧರ್ಮಗಳು ಹೆಚ್ಚಿನ ಶುಭ ಫಲಗಳನ್ನು ನೀಡುತ್ತೆ ಅಂತ ಶ್ರೀಕೃಷ್ಣ ಹೇಳ್ತಾರೆ. ಅಸುರರಿಂದ ತೊಂದರೆಗೆ ಒಳಗಾಗಿರುವ ದೇವತೆಗಳನ್ನು ಕಾಪಾಡುವ ಸಲುವಾಗಿ ಶುಕ್ಲ ಪಕ್ಷದ ದ್ವಾದಶಿಯ ದಿನ ಮತ್ತೆ ಬರುತ್ತೇನೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಏಕಾದಶಿ ದಿನದಂದು ಉಪವಾಸ ಮಾಡಿದರೆ ಮೋಕ್ಷವನ್ನು ಪಡಿಬೋದು ಅನ್ನೋ ನಂಬಿಕೆ ಇದೆ. ಆ ದಿನ ಕುಲದೇವರು ಮತ್ತು ವಿಷ್ಣುವಿಗೆ ಪೂಜೆಯನ್ನು ಮಾಡಬೇಕು. ಬೆಲ್ಲದ ಅವಲಕ್ಕಿಯನ್ನು ನೈವೇದ್ಯವಾಗಿ ದೇವರಿಗೆ ಅರ್ಪಿಸಬೇಕು. ದೈಹಿಕವಾಗಿ ಸದೃಢರಾಗಿರುವವರು ರಾತ್ರಿ ವೇಳೆ ಜಾಗರಣೆ ಮಾಡಬಹುದು. ಈ ದಿನ ಮತ್ಸ್ಯಪುರಾಣ, ವಿಷ್ಣು ಪುರಾಣ, ಭಗವದ್ಗೀತೆಯಂಥ ಗ್ರಂಥಗಳನ್ನು ಆಲಿಸಬೇಕು ಅಥವಾ ಓದಬೇಕು. ಯಾರಿಗೆ ಓದೋಕ್ಕಾಗುತ್ತೋ ಅವರು ಓದ್ಬೋದು. ಓದೋಕ್ಕಾಗಲಿಲ್ಲ ಅಂದರೆ ಕೇಳಿದ್ರು ಸಹ ಅಷ್ಟೇ ಪುಣ್ಯ ಲಭಿಸುತ್ತೆ ಅಂತ ಹೇಳ್ತಾರೆ. ಹಾಗೇನಾದರೂ ಮಾಡಿದರೆ ಅವ್ರಿಗೆ ಎಂಥ ದೋಷಗಳಿದ್ರು, ಅದರಲ್ಲೂ ಬ್ರಹ್ಮ ಹತ್ಯೆ ದೋಷ ಇದ್ರೂ ಕೂಡ ಅದು ಕೂಡ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಈ ದಿನ ಮಾಡುವಂಥ ಪೂಜೆ ಆಚರಣೆಯಿಂದ ಗೋದಾನಕ್ಕೆ ಇರುವಂಥ ಏನು ಫಲ ದೊರೆಯುತ್ತೋ, ಗೋದಾನ ಮಾಡಿದ್ರೆ ಅಷ್ಟೇ ಸಮನಾದ ಫಲ ದೊರೆಯುತ್ತೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಇನ್ನೊಂದು ಕಥೆ ಇದೆ. ಅದು ಚಂಪಕ ಎಂಬ ನಗರದಲ್ಲಿ ನೆಲೆಸಿದ್ದ ಜನರು ವಿಷ್ಣುವಿನ ಆರಾಧಕರಾಗಿರುತ್ತಾರೆ. ಚಂಪಕ ನಗರವು ವೈಖಾನಸ ಎಂಬ ರಾಜನ ಅಧೀನದಲ್ಲಿ ಇರುತ್ತೆ. ಈತನು ತನ್ನ ಪ್ರಜೆಗಳನ್ನು ಸ್ವಂತ ಮಕ್ಕಳಂತೆ ತುಂಬ ಚೆನ್ನಾಗಿ ನೋಡ್ಕೋತಾ ಇರ್ತಾನೆ. ಶಾಂತಿ, ನೆಮ್ಮದಿಗೆ ಅಲ್ಲಿ ಕೊರತೆನೇ ಇರೋದಿಲ್ಲ. ತುಂಬ ಚೆನ್ನಾಗಿ ಎಲ್ಲ ಜನರು ಇರ್ತಾರೆ. ಇದರ ಮಧ್ಯೆ ರಾಜನ ಕನಸಿನಲ್ಲಿ ನರಕದ ದರ್ಶನ ಆಗ್ಬಿಡುತ್ತೆ. ಆ ಕನಸಿನಲ್ಲಿ ಗತಿಸಿದ ವಂಶದ ಹಿರಿಯರು ಮೋಕ್ಷ ಇಲ್ಲದೆ ನರಕದಲ್ಲಿ ಕಷ್ಟಪಡ್ತಾ ಇರೋ ಥರ ಅವನ ಕನಸಿನಲ್ಲಿ ಕಾಣ್ತಾರೆ. ಮಹಾರಾಜನು ತಾನು ಕಂಡ ಕನಸಿನ ಬಗ್ಗೆ ಭಯ ಬರುತ್ತೆ. ಯಾಕೆ ಹೀಗಾಯಿತು ಅಂತ. ಅದರ ಒಳಾರ್ಥವನ್ನು ತಿಳಿಯೋದಕ್ಕೋಸ್ಕರ ಆ ಸ್ಥಾನದಲ್ಲಿ ಅವನ ಪಂಡಿತರು ಏನಿರ್ತಾರೆ ಅವ್ರ ಹತ್ರ ಈ ರೀತಿ ಕನಸು ಬೀಳ್ತು, ಅದರ ಅರ್ಥ ಏನು ಅಂತ ಚರ್ಚಿಸ್ತಾನೆ. ಪಂಡಿತರು ನೀಡುವ ಉತ್ತರದಿಂದ ರಾಜನಿಗೆ ಸಮಾಧಾನ ಆಗೋದಿಲ್ಲ. ಈ ಕಷ್ಟ ಕಾರ್ಪಣ್ಯದ ಪಿತೃದೇವತೆಗಳು ಹೇಗೆ ಬಿಡುಗಡೆ ಮಾಡೋದು ಅಂತ ಅವನು ತಪಸ್ಸಿಗೆ
ತಪೋನಿರತರಾಗಿರೋ ಋಷಿ ಮುನಿಗಳಿಂದ ತಿಳಿಯಲು ಬಯಸ್ತಾನೆ. ಆಗ ಮಹಾಮುನಿಗಳು ಮಹಾರಾಜನನ್ನು ಕುರಿತು, ನಿನ್ನ ತಂದೆಗೆ 2 ಮಡದಿಯರಿದ್ದರು, ಅಂದರೆ 2 ಹೆಂಡತಿಯರಿದ್ದರು. ಅವರಿಬ್ಬರ ಪೈಕಿ ಒಬ್ಬ ಹೆಂಡತಿ ನಿನ್ನ ತಂದೆಯಿಂದ ಬಹಳ ಕಷ್ಟ ಅನುಭವಿಸಿದ್ದಾಳೆ. ವಂಶದ ಹಿರಿಯರಿಗೆ ಮೋಕ್ಷ ದೊರೆಯದಿರಲು ಇದೇ ಕಾರಣ. ಆದರೆ ವೈಕುಂಠ ಏಕಾದಶಿ ವ್ರತ ಆಚರಿಸುವುದರಿಂದ ಸಮಸ್ಯೆ ಬಗೆಹರುತ್ತೆ, ಅವರಿಗೂ ಕೂಡ ಮೋಕ್ಷ ದೊರೆಯುತ್ತೆ ಅಂತ ಸಲಹೆ ನೀಡ್ತಾರೆ. ಅದರಂತೆ ಮಹಾರಾಜನು ವೈಕುಂಠ ಏಕಾದಶಿಯ ವ್ರತವನ್ನು ಹೇಗೆ ಆಚರಿಸಬೇಕು, ಏನು ಮಾಡಬೇಕು ಅಂತ ಕೇಳ್ತಾನೆ. ಆವಾಗ ಆ ದಿನ ಉಪವಾಸ ಇದ್ದು ಬೆಳಗ್ಗೆಯಿಂದ ಸಂಜೆ ತನಕ ಉಪವಾಸ ಇರಬೇಕು ಮತ್ತು ವಿಷ್ಣುವಿನ ನಾಮಸ್ಮರಣೆ, ವಿಷ್ಣುವಿನ ಅಭಿಷೇಕ, ವಿಷ್ಣುವಿಗೆ ಪೂಜೆ, ಈ ರೀತಿ ವಿಷ್ಣುವಿನ ಧ್ಯಾನದಲ್ಲೇ ಕಾಲ ಕಳೆದು ರಾತ್ರಿ ಜಾಗರಣೆ ಮಾಡಿ ಯಾರು ದ್ವಾದಶಿ ಎಂದು ಅನ್ನ ಪಾರಾಯಣ ಮಾಡ್ತಾರೋ ಅವರಿಗೆ ವಿಷ್ಣುವಿನ ಕೃಪೆ ಆಗುತ್ತೆ ಅಂತ ಹೇಳ್ತಾರೆ. ಆ ನಂತರ ರಾಜ ಭಗವಾನ್ ವಿಷ್ಣುವಿನ ದಾಮೋದರನ ರೂಪದಲ್ಲಿ ಪೂಜಿಸ್ತಾನೆ. ಅಂದರೆ ವಿಷ್ಣುವಿನ ಯಾವುದೇ ಅವತಾರ ಆಗಿರ್ಬೋದು. ವಿಷ್ಣು ದಶಾವತಾರ ಅಂತ ಹೇಳ್ತೀವಿ, ದಶಾವತಾರ ಅಲ್ಲದೆ ಇನ್ನೂ ಹಲವು ಅವತಾರಗಳಿವೆ. ನಾವು ಯಾವ ರೂಪದಲ್ಲಿ ಪೂಜಿಸಿದ್ರೂ ಅದು ವಿಷ್ಣುವಿಗೆ ಸಲ್ಲುತ್ತೆ. ಹಾಗಾಗಿ ನಾವು ಯಾವ ರೂಪದಲ್ಲಾದ್ರೆ ಯಾವ ರೂಪದ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ರು, ಅವರ ಆಶೀರ್ವಾದ ಪಡೆದ್ರೂ ಕೂಡ ವಿಷ್ಣುವಿನ ಆಶೀರ್ವಾದ ಆಗತ್ತೆ. ಹಾಗಾಗಿ ಇಲ್ಲಿ ದಾಮೋದರನ ರೂಪದಲ್ಲಿ ಪೂಜಿಸ್ತಾರೆ. ಪೂಜೆ ನಂತರ ಅರಮನೆಗೆ ತನ್ನ ರಾಜ್ಯದ ದಂಪತಿಯನ್ನು ಕರೆದು ಭೋಜನ ಹಾಕಿಸಿ ಹೊಸ ಒಡವೆ ವಸ್ತ್ರಗಳನ್ನು ನೀಡ್ತಾನೆ. ಇದರಿಂದ ದಂಪತಿಗಳಿಗೆ ಸಂತೋಷ ಆಗಿ ಮಹಾರಾಜನನ್ನು ಹಾರೈಸಿ ತೆರಳುತ್ತಾರೆ. ಅದೇ ದಿನ ಮಹಾರಾಜನು ತನ್ನ ಪಿತೃಗಳು ದೇವತೆಗಳಲ್ಲಿ ಕನಸುಗಳಲ್ಲಿ ಅವರೆಲ್ಲ ಪಿತೃಗಳೆಲ್ಲ ಸುಖವಾಗಿರೋದನ್ನ ಕಾಣ್ತಾನೆ. ಆದ್ರಿಂದ ಇದನ್ನ ಮೋಕ್ಷದ ಏಕಾದಶಿ, ಅಂದ್ರೆ ಅವರಿಗೆ ಮೋಕ್ಷ ದೊರಕಿದ್ದ ದಿನ ಏಕಾದಶಿ ಇದ್ರಿಂದ ಮೋಕ್ಷದ ಏಕಾದಶಿ ಅಂತ ಕೂಡ ಕರೀತಾರೆ. ಆದರೆ ಈ ಕಾರಣದಲ್ಲಿ ವೈಕುಂಠ ಏಕಾದಶಿ ದಿನ ಪೂಜೆ ಪುನಸ್ಕಾರಗಳನ್ನು ಮಾಡಿ ಯಾವ ದಂಪತಿಗಳನ್ನ ಆಶೀರ್ವಾದ ಪಡೆದರೆ ವಂಶಕ್ಕೆ ಒದಗಿರುವ ಎಂಥ ಶಾಪ ಆಗಿರ್ಬೋದು ಅದೆಲ್ಲ ಕಳೆದು ಮೋಕ್ಷ ಸಿಗುತ್ತೆ, ಎಲ್ಲರಿಗೂ ಶುಭವಾಗತ್ತೆ ಅಂತ ತಿಳಿಸ್ಕೊಡ್ತಾರೆ. ಈ ದಿನ ಅನ್ನ ಪಾರಾಯಣ ಮಾಡಬಾರ್ದು, ಅಂದರೆ ಅನ್ನವನ್ನು ಸೇವಿಸಬಾರ್ದು, ಎಲ್ಲ ಉಪವಾಸ ಇರಬೇಕು, ನಿರಾಹಾರಿಯಾಗಿರಬೇಕು. ಯಾರಿಗೆ ನಿರಾಹಾರಿಯಾಗಿರೋಕ್ಕಾಗಲ್ವೋ ಅವರು ಸ್ವಲ್ಪ ನೀರು ಕುಡಿದು ಇರ್ಬೋದು. ನೀರು ಕುಡಿದು ಸಾಕಾಗಲ್ಲ ಅನ್ನೋರು, ಶಕ್ತಿ ಇಲ್ಲ ಅನ್ನೋರು ಹಾಲು ಅಥವಾ ಹಣ್ಣು ಹಂಪಲುಗಳನ್ನು ತಿನ್ಬೋದು. ಆದರೆ ನಾವು ಹಾಲು ಹಣ್ಣುಗಳನ್ನು ತಿನ್ಬೋದು ಅಂತಂದರೆ ಅದನ್ನು ಯಥೇಚ್ಛವಾಗಿ ತಿನ್ಬೋದು, ಹೊಟ್ಟೆ ತುಂಬುವಷ್ಟು ತಿನ್ಬೋದು ಅಂತಲ್ಲ. ಹೊಟ್ಟೆ ಹಸಿದಾಗ ಸುಸ್ತಾಗ್ತಾ ಇದೆ ಅಂದಾಗ ಒಂದು ಸ್ವಲ್ಪ ತಿನ್ಬೋದು. ಶಕ್ತಿ ನಮ್ಗೆ ಎಷ್ಟಿರೋ ತಡೆಯೋದು ಅದನ್ನು ನೋಡಿಕೊಂಡು ತಿನ್ನಬೇಕು. ಹಾಗಂತ ಹೊಟ್ಟೆ ತುಂಬ ತಿಂದರೆ ನೀವು ಉಪವಾಸ ಮಾಡಿದ ಫಲ ದೊರೆಯೋದಿಲ್ಲ. ಹಾಗಾಗಿ ಯಾರು ಉಪವಾಸ ಮಾಡಿ ಜಾಗರಣೆ ಮಾಡೋಕ್ಕಾಗಲ್ವೋ ಅವರು ಈ ಕಥೆಯನ್ನು ಕೇಳಿದ್ರು ಕೂಡ ಮೋಕ್ಷದ ಏಕಾದಶಿನ ಆಚರಿಸಿದಷ್ಟೇ ಫಲ ದೊರೆಯುತ್ತೆ. ಈ ಏಕಾದಶಿ ಆಚರಿಸಿದ ಸಾವಿರಾರು ವರ್ಷ ತಪಸ್ಸು ಮಾಡಿದಷ್ಟು ಪುಣ್ಯ ಲಭಿಸುತ್ತೆ. ಹಾಗಾಗಿ ಈ ಏಕಾದಶಿ ದಿನ ಪೂಜೆ ಮಾಡಿ ವಿಷ್ಣುವಿನ ಆಲಯಕ್ಕೆ ಹೋಗಿ ವಿಷ್ಣುವಿನ ಆಶೀರ್ವಾದವನ್ನು ಪಡೆಯಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಅವರೂ ಕೂಡ ಈ ಕಥೆಯನ್ನು ಕೇಳಿ ವಿಷ್ಣುವಿನ ಆಶೀರ್ವಾದ ಪಡೆಯಿರಿ. ಈ ಕಥೆಯನ್ನು ಕೇಳಿದರೂ ಕೂಡ ವಿಷ್ಣುವಿನ ಪೂಜೆ ಮಾಡಿದಷ್ಟೇ, ಅಂದರೆ ವ್ರತವನ್ನು ಆಚರಿಸಿದಷ್ಟೇ ಪುಣ್ಯ ಲಭಿಸಿ ಆ ಮೋಕ್ಷ ದೊರೆಯುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಯಾರು ಈ ವಿಡಿಯೋನ ಲೈಕ್ ಮಾಡಿಲ್ಲ ಅವರು ಲೈಕ್ ಮಾಡಿ, ಹಾಗೆ ಓಂ ವಾಸುದೇವಾಯ ಅಂತ ಕಮೆಂಟ್ ಮಾಡಿ. ಜೊತೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.